ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ, ಒಂದು ನಿಮಿಷ. ನೆಟ್ವರ್ಕ್ ಸ್ಲೋ ಅಂತ ಬರ್ತಾ ಇದೆ. ಯಾರು ಆನ್ಲೈನ್ ಇದ್ದೀರಾ? ಓಕೆ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ಏನೋ ಈ ನಾರ್ಸಿಸಿಸ್ಟ್ ಇದ್ರ ಬಗ್ಗೆ, ಪರ್ಸ್ನಾಲಿಟಿ ಬಗ್ಗೆ, ಏನಕ್ಕೆ ಅವ್ರಿಗೆ ಭಾವನೆಗಳು ಅಷ್ಟು ಫೀಲ್ ಆಗಲ್ಲ ಅಂದರೆ, ಸ್ವಲ್ಪ ಸಣ್ಣ ವಯಸ್ಸಿಂದನೇ, ಅಂದರೆ ಒಂದು 5-6ನೇ ವಯಸ್ಸಿಂದ ಒಂದು 14-16 ವರ್ಷ ತನಕ ಆ ಬೆಳವಣಿಗೆ ವಯಸ್ಸಲ್ಲೇ ತುಂಬ ಜನ ಅವರ ಭಾವನೆಗಳಿಗೆ ಬೆಲೆ ಕೊಟ್ಟಿರಲ್ಲ. ಹೇಗೆ ಭಾವನೆಗಳನ್ನು ಹೇಗೆ ಏನಂತೀರ, ಒಳ್ಳೆ ಭಾವನೆಗಳು ಯಾವುದು, ಕೆಟ್ಟ ಭಾವನೆಗಳು ಯಾವುದು, ಆಮೇಲೆ ಯಾವುದು ಟೆಂಪ್ರರಿ, ಯಾವುದು ಚೇಂಜ್ ಆಗ್ತಾನೆ ಇರುತ್ತೆ, ಜನ ಏನಕ್ಕೆ ಲೈಕ್ ಏನಂತೀರ, ದುಡ್ಡಿಗೆ ಬೆಲೆ ಕೊಡ್ತಾರೆ, ಸಂಬಂಧಕ್ಕೆ ಬೆಲೆ ಕೊಡಲ್ಲ, ಅದೆಲ್ಲ ನೋಡಿರ್ತಾರೆ ಅವರು. ಸೊ ಅವರಿಗೆ ಒಂದು ಮೈಂಡಲ್ಲಿ ಕೂತಿರತ್ತೆ, ಲೈಕ್ ನನ್ನ ಹತ್ರ ತುಂಬ ದುಡ್ಡಿದ್ರೆ, ನನ್ನ ಹತ್ರ ತುಂಬ ಪವರ್ ಇದ್ದರೆ ನನ್ನ ಯಾರು ಬೇಕಾದ್ರೂ ಇಷ್ಟಪಡ್ತಾರೆ ಅಂತ. ಇಷ್ಟಪಡಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಭಾವನೆಗಳ ವಿಷಯದಲ್ಲಿ ಅವರು ಇನ್ನೊಬ್ಬರ ಜೊತೆ ಕನೆಕ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗತ್ತೆ ಅವರಿಗೆ. ಅವ್ರ ಭಾವನೆಗಳ ಜೊತೆನೇ ಅವ್ರು ಕನೆಕ್ಟ್ ಆಗೋಕ್ಕೆ ಅವರಿಗೆ ಸರಿಯಾಗಿ ಗೊತ್ತಾಗ್ತಾ ಇರಲ್ಲ. ಸೊ ಇನ್ನೊಬ್ಬರು ಭಾವನೆಗಳ ಜೊತೆ ಹೇಗೆ ಹೊಂದ್ಕೊಬೇಕು, ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗುತ್ತೆ, ಅದೆಲ್ಲ ಯಾವುದು ಅವ್ರಿಗೆ ಫೀಲ್ ಆಗಲ್ಲ. ಯಾಕೆ ಅವರಿಗೆ ಅವ್ರ ಮನಸ್ಸಲ್ಲಿ ಏನು ನೋವಿದೆ ಅದು ಹೇಗೆ ಕಡಿಮೆ ಮಾಡ್ಕೊಬೇಕು ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಸೊ ಅವ್ರ ಥರನೇ ಬೇರೆ ಜಾಸ್ತಿ ಜನ ಅವ್ರ ಥರನೇ ಇರೋರ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ. ಲೈಕ್ ಅವರಿಗೆ ನೀವು ಏನಾದ್ರು ಹೀಯಾಳಿಸಿದ್ರೆ, ಇಲ್ಲ ಅವ್ರಿಗೆ ಸ್ವಲ್ಪ ನೀವು ಅದು ಏನೋ ನೀವು ಮಾಡಿದೇನೋ ಕೆಲಸ ಸರಿ ಇಲ್ಲ, ಇಲ್ಲ ನೀವು ನೋಡೋಕ್ಕೇನೋ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಅವ್ರಿಗೇನಾದ್ರು ನೀವು ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟರೆ ತುಂಬ ಮನಸ್ಸಿಗೆ ಹಾಕ್ಕೊಂಡು ಕೊರಗ್ತಾರೆ ಅವರು. ಅಂದರೆ ದುಃಖ ಬೇರೆಯವ್ರಿಗೂ ದುಃಖ ಇದೆ ಅಂದರೆ ಅವರಿಗೆ ಮನಸ್ಸಿಗೊಂಥರ ಸಮಾಧಾನ. ಇಲ್ಲಿ ನೀವು ಖುಷಿಯಾಗಿರೋದು ನೋಡಿದ್ರೆ ಅವರಿಗೆ ಒಂಥರ ಇಷ್ಟ ಆಗಲ್ಲ. ಅವರಿಗೆ ನಾವು ಇಷ್ಟು ಕಷ್ಟದಲ್ಲಿದ್ದೀವಿ, ಇವರು ಏನು ನಮ್ಮನ್ನು ನೋಡಿ ನಗಾಡ್ತಾರೆ, ಅವ್ರ ಬಗ್ಗೆನೇ ಅವರು ಅವ್ರ ಬಗ್ಗೆ ಅವರು ಒಳ್ಳೇದು ಯೋಚನೆ ಮಾಡೋಕ್ಕೆ ಅವರಿಗೆ
ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇನ್ನೊಬ್ಬರ ಬಗ್ಗೆನೂ ಅವ್ರು ಒಳ್ಳೇದು ಯೋಚನೆ ಮಾಡೋಕ್ಕೆ ಏ, ಆಗಲ್ಲ ಅವ್ರ ಹತ್ರ. ಸೊ ಇನ್ನೂ ಒಂದು ಅಂದರೆ, ಎಲ್ಲಿ ಏನು ಒಳ್ಳೇದಿದೆ ಅಂದರೂ ಅದು ನನಗೆ ಬೇಕು, ಅದು ಬರೀ ನನ್ನ ಹತ್ರ ಮಾತ್ರ ಇರಬೇಕು, ಇನ್ನೊಬ್ರಿಗೆ ಅದು ಸಿಗಬಾರ್ದು, ಆ ಥರ ಯೋಚನೆ ಮಾಡ್ತಾರೆ. ಲೈಕ್ ಅವ್ರ ಹತ್ರ ಏನಾದ್ರು ಒಳ್ಳೆಯದು ಇದ್ದರೆ ಅದನ್ನು ಇನ್ನೊಬ್ರಿಗೆ ಅವರು ಕೊಡಲ್ಲ, ಇನ್ನೊಬ್ರ ಹತ್ರ ಇದ್ದರೆ ಕಸ್ಕೊಳ್ತಾರೆ. ಸೊ ಅವರಿಗೆ ಯಾವಾಗಲೂ ನೀವು ಒಳ್ಳೆಯವರು, ಚೆನ್ನಾಗಿದೆಯಾ, ನಿಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಅವರಿಗೆ ಯಾವಾಗಲೂ ಯಾರು ಹೊಗಳ್ತಾ ಇರಬೇಕು, ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ, ಯಾರಾದರೂ ಒಂದು ಎರಡು ಸಲ ಹೇಳ್ತಾರೆ, ಬಟ್ ಅವ್ರು ಇಡೀ ದಿನ ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನನಗೆ ಸಿಗೋರೆಲ್ಲ ನನಗೆ ಒಳ್ಳೆಯದೇ ಹೇಳಬೇಕು, ನನ್ನ ಬಗ್ಗೆ ಯಾರು ಕೆಟ್ಟದು ಹೇಳಬಾರ್ದು, ನನ್ನಲ್ಲಿ ಏನೂ ಕೆಟ್ಟದಿಲ್ಲ ಅಂತ ಅವರೇ ಅನ್ಕೊಂಬಿಟ್ಟಿರ್ತಾರೆ ಮನಸ್ಸಲ್ಲಿ. ಸೊ ಅವರು ಫಸ್ಟ್ ಬೇರೆಯವರು ಎಲ್ಲಕ್ಕಿಂತ ನಾನೇ ನಿಮಗೆ ಕ್ಲೋಸು ಅನ್ನೋ ಥರ ಫೀಲ್ ಮಾಡ್ತಾರೆ. ಆಮೇಲೆ ನಿಮ್ಮ ನಿರ್ಧಾರಗಳೆಲ್ಲ ಅವರೇ ತಗೊಬೇಕು ಅಂತ ಅವರಿಗೆ ಒಂದು ಇದಿರತ್ತೆ. ಒಟ್ಟಿನಲ್ಲಿ ಅವ್ರಿಗೆ ಇನ್ನೊಬ್ಬರು ಅವ್ರ ಮಾತು ಕೇಳ್ತಾ ಇರಬೇಕು. ನಿಮ್ಮ ಭಾವನೆಗಳು ಅವರು ನಿಮ್ಮ ಭಾವನೆಗಳಕ್ಕಿಂತ ಜಾಸ್ತಿ ನೀವು ಅವ್ರ ಭಾವನೆಗಳಿಗೆ ಬೆಲೆ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದರಿಂದ ಬರೀ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಹೊರಗಡೆಯಿಂದನೇ ಇರುತ್ತೆ. ಲೈಕ್ ಅವರು ನನಗೆ ಏನೋ ಅವ್ರ ಜೊತೆ ಇದ್ದರೆ ನನಗೆ ಖುಷಿಯಾಗತ್ತೆ, ಇವ್ರ ಜೊತೆ ಇದ್ದರೆ ಖುಷಿಯಾಗತ್ತೆ, ಇನ್ನೊಂದೇನೋ ಒಳ್ಳೆ ಕಾರ್ ನೋಡಿದ್ರೆ ಇದು ನನಗೆ ಬೇಕು, ಯಾವುದೋ ಒಳ್ಳೆ ಮನೆ ನೋಡಿದ್ರೆ ಓ ಇದು ಇಲ್ಲಿ ನಾವು ಇಲ್ಲಿರಬೇಕಿತ್ತು, ಎಲ್ಲ ಒಳ್ಳೇದು ಬೇಕು 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 ಅನಿಸುತ್ತೆ. ಬಟ್ ಸಿಕ್ಕಿದ್ರೆ ಈಗ ಏನೋ ಒಂದು ಸಿಕ್ಕಿದ್ರೆ ಕಾರು ಬೇಕು ಅಂತಾರೆ. ಮಾರುತಿ ಕಾರು ತೊಗೊಂಡ್ರಿ ಅಂದ್ಕೊಳ್ಳಿ, ಅದು ಮತ್ತಿನ್ನು ಅದಕ್ಕಿಂತ ದೊಡ್ಡ ಕಾರ್ ನೋಡಿದ್ರೆ ಇದು ಬೇಡ ಅದು ಬೇಕು ಅಂತ ಅವರಿಗೆ ಮನಸ್ಸಿಗೆ ತೃಪ್ತಿ ಅನ್ನೋದೇ ಇರಲ್ಲ. ಇಡೀ ದಿನ ಇಡೀ ವಾರ, ತಿಂಗಳು, ವರ್ಷ ಅದೇ ಥರ ಯೋಚನೆಯಲ್ಲೇ ಇರ್ತಾರೆ ಅವರು. ಅವ್ರ ಒಂದು ಪ್ಯಾಟ್ರನ್ನು ಚೇಂಜ್ ಮಾಡೋಕ್ಕೂ ಅವರಿಗೆ ಮನಸ್ಸಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಪ್ಯಾಟ್ರನ್ನಲ್ಲೇ ಇದ್ದರೆ ಅವ್ರಿಗೆ ಸೇಫ್ ಅಂತ ಫೀಲ್ ಆಗುತ್ತೆ. ಸೊ ಅವ್ರಿಗೆ ಕೆಲವೊಂದು ಸಲ ಸುತ್ತಮುತ್ತ ಜನಗಳಿಗೆ ನಾವು ಅಂದ್ಕೊಂಡಿದ್ದೆ ಯಾವಾಗಲೂ ಸಿಗಲ್ಲ ಅನ್ನೋದು ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಸೊ ಅವ್ರ ಮನಸ್ಸು ಅವರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರತ್ತೆ. ಸೊ ಅದನ್ನೇ ಬೇರೆಯವರು ಅವರಾಗೆ ಮನಸ್ಸಿಗೆ ಮಾನಸಿಕವಾಗಿ ಏನು ಯಾರು ಕಷ್ಟದಲ್ಲಿದ್ದೀವಿ ಇದು ಅಂದರೆ ಅವರಿಗೆ ಒಂದು ಸ್ವಲ್ಪ ಸಮಾಧಾನ, ಓ ನಮಗೆ ಮಾತ್ರ ಅಲ್ಲ ಇವರಿಗೂ ಕಷ್ಟ ಇದೆ, ಆ ಥರ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಎಲ್ಲ ನೆಗೆಟಿವ್ನೇ ಇರುತ್ತೆ. ಜಾಸ್ತಿ ಅವ್ರ ಯೋಚನೆನೂ ಎಲ್ಲ ನೆಗೆಟಿವ್ನೇ ಇರುತ್ತೆ. ಒಬ್ಬರಿಗೆ ಸುಮ್ಮನೆ ಮಾತಿಗೆ ಹೇಳ್ತಾರೆ ಒಳ್ಳೇದಾಗಲಿ ಅಂತ, ಬಟ್ ಮನಸ್ಸಿಂದ ಆ ಇದು ಭಾವನೆ ಇರಲ್ಲ. ಸೊ ಇನ್ನೂ ಬೇರೆ ಬೇರೆ ಎಲ್ಲ ಇದೆ. ಮೈನ್ ಒಂದು
ಇದೆಲ್ಲ ಇರುತ್ತೆ ಅವರಿಗೆ. ಅವ್ರಿಗೊಂದು ಒಂದೇ ಥರ ಯೋಚನೆಯಲ್ಲಿ ಒಂದು 20-30 ವರ್ಷ ಕಳೀತಾರೆ ಅವರು. ಏನು ಚೇಂಜ್ ಆಗಲಿಲ್ಲ ಅಂದರೂ ಅವರಿಗೇನು ಬದಲಾವಣೆ ಬೇಡ, ಎಲ್ಲ ಚೆನ್ನಾಗೇ ಇದೆಯಲ್ಲ ಅಂತ ಆ ಥರ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಹೇಳಿದ್ದೀನಿ. ಅವ್ರಿಗೆ ಅದೇ ಅವ್ರ ಮನಸ್ಸನ್ನು ಕಷ್ಟಗಳು ನೋಡಿ ಅನುಭವಿಸಿ ಅವರೇ ಮನಸ್ಸು ಮಾಡಬೇಕು. ಆವಾಗಲೇ ಏನಾದ್ರು ಬದಲಾವಣೆ ಸಾಧ್ಯ.